ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ರೈತರಿಗೆ ಟ್ರಾನ್ಸ್ಫಾರ್ಮರ್ ನೀಡುವಲ್ಲಿ ವಿಳಂಬ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರ ಆಕ್ರೋಶ. ಗಜೇಂದ್ರಗಡ ತಾಲೂಕಿನ ಜಿಗೇರಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ರೈತರ ಜಮೀನುಗಳಿಗೆ ಅಗತ್ಯವಾದ ಟ್ರಾನ್ಸ್ಫಾರ್ಮರ್ ನೀಡುವಲ್ಲಿ ಗಜೇಂದ್ರಗಡದ ಕೆಇಬಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಒಂದು ವಾರದ 3-4 ಟಿಸಿ ಸುಟ್ಟಪ್ಪ ಅಂದ್ರೆ ಅದು ಆ ರೈತರಿಂದ ಸರ್ಕಾರದಿಂದ ಖಾತೆಗೆ ಎಷ್ಟು ದುಡ್ಡು ಹೋಗುತ್ತೆ ಅನ್ನೋದು ಇದ್ರ ಮ್ಯಾಲ ತಾವ ಒಂದು ಏನಾಯ್ತು ನೋಡಿ ಸರ್, ಮುಂದೆ ನಿಮ್ಮ ಇದ್ರೊಳಗೆ ಮಾಡ್ರಿ. ಆಯ್ತು ಚಾರ್ಜ್ ಮಾಡ್ರಿ. ಇಂಥ ಒಟ್ಟೇನಪ್ಪ ಅಂದ್ರೆ ಇಂಥ ವೆಂಡ್ರಿಗೆ ಮುಂದೆ ಹಿಂಗೆ ಏನಾರ ನಡೀತಪ್ಪ ಅಂದ್ರೆ ಇಂಥ ವೆಂಡ್ರ್ ಲೈಸೆನ್ಸ್ ರದ್ದು. ಬೇಸಿಗೆ ಕಾಲದಲ್ಲಿ ಹಲವಾರು ಟ್ರಾನ್ಸ್ಫಾರ್ಮರ್ಗಳು ಸುಟ್ಟು ಹೋಗಿದ್ರೂ ಕೂಡ 8ರಿಂದ 10 ದಿನಗಳು ಕಳೆದರೂ ಕೂಡ ಹೊಸ ಟ್ರಾನ್ಸ್ಫಾರ್ಮರ್ಗಳನ್ನು ಸಮಯಕ್ಕೆ ನೀಡಲಾಗ್ತಾ ಇಲ್ಲ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಬೇಸಾಯಕ್ಕೆ ನೀರು ಪೂರೈಸಲು ಹಾಗೂ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ತೊಂದರೆ ಉಂಟಾಗಿದೆ. ತಾಲೂಕಿನಲ್ಲಿ ಆಗಲ್ಲ ಅಂತ ಅವರು ಭರವಸೆ ಕೊಟ್ಟರೆ ನಾವು ಇಲಾಖೆಯವರು ಇದ್ರ ಬಗ್ಗೆ ಎಚ್ಚೆತ್ತು ಮುಂದೆ ಯಾವುದೇ ನಮ್ಮ ಭಾಗದ ರೈತರಿಗೆ ತೊಂದರೆ ಆಗದೆ ಅಂತ ನಾವು ಕ್ರಮ ಕೈಗೊಳ್ತೀವಿ. ಮುಂದಿನ ದಿನಮಾನದಾಗ ಆದರೆ ಏನಾದರೂ ಆದರೆ ಸರ್ ಅದು ಕ್ರಮ ಕೈಗೊಳ್ತೀವಿ. ಏನು ಅದಕ್ಕೆ ಯಾವ ರೀತಿ ಒಂದು ಏನು ಕಾನೂನು ವ್ಯಾಪ್ತಿಯೊಳಗೆ ಏನೇನು ಕ್ರಮ ತಗೋಬೇಕಾಯ್ತು ಈ ನಾವು ಮಾಡ್ತೀವಿ. ಈ ತಪ್ಪಿದ್ರೆ ಇವ್ರ ಮ್ಯಾಗ ಹೆಚ್ಚನ್ನು ಬರೀತೀವಿ ಅದನ್ನೆಲ್ಲ ನಮ್ಗೆ ನೆಲಕ್ಕೆ ತಿಳಿಸಿ. ಈ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಸುಟ್ಟಿರುವ ಟ್ರಾನ್ಸ್ಫಾರ್ಮರ್ಗಳನ್ನು ಶೀಘ್ರದಲ್ಲೇ ಬದಲಾಯಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಜಿಗಳೂರು, ಶ್ರೀ ಮಲ್ಲಪ್ಪ ಕಮರಿ, ಶ್ರೀ ಮುತ್ತಣ್ಣ ಕೊಪ್ಪಳ್, ಶ್ರೀ ಬಸಪ್ಪ ನೆಲಗಣಿ, ಶ್ರೀ ಹನುಮಾನ್ ಪೂಜಾರ್ ಸೇರಿದಂತೆ ಡಿಎಸ್ಎಸ್ ಜಿಲ್ಲಾಧ್ಯಕ್ಷರಾದ ಡಿಜಿ ದುರ್ಗಪ್ಪ ಕಟ್ಟಮನಿ ಮತ್ತು ಇನ್ನೂ ಅನೇಕ ಮುಖಂಡರು ಭಾಗವಹಿಸಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಮತ್ತು ಹಳ್ಳಿಗಳಿಗೆ ಇದೇ ರೀತಿ ಐತಿ. ಒಂದು ಸ್ಟಾಕ್ ಯಾರ್ಡನ್ನು ಇಲ್ಲೇ ಒಂದು ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ನಮ್ಮ ತಾಲೂಕು ಶಾಸಕರು ಇದನ್ನು ತಮ್ಮ ಗಮನಕ್ಕೆ ತೊಗೊಂಡು ಒಂದು ಗಜೇಂದ್ರ ಭಾಗಕ್ಕೆ ಒಂದು ಸ್ಟೋರ್ ಯಾರ್ಡನ್ನು ರಿಪೇರ್ ನಾವು ಓಪನ್ ಮಾಡಿಸ್ಬೇಕಂತೇಳಿ ನಮ್ಮ ರೈತರ ಪರವಾಗಿ ಒಂದು ಮನವಿ ಸಾಹೇಬ್ರ. ಈಗ ಪ್ರತಿಯೊಂದನೇ ಸರ್ ಈಗ ರೋಡ್ಕ ಹೋಗ್ಬೇಕಾಗ್ತದೆ. ಈಗ ಪ್ರತಿಯೊಂದು ವಿಷಯಕ್ಕೆ ಅದಕ್ಕೆ ನಮ್ಮ ಬೇಡಿಕೆ ಏನಪ್ಪ ಅಂತಂದ್ರೆ ಈ ಗಜೇಂದ್ರಗಡ ದೊಡ್ಡ ಶಹರ ಏನ್ರಿ, ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗ ವಾರಕ್ಕೆ 4-5 ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.